UK ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MP. ವಿಜಯನಗರ ಜಿಲ್ಲೆ ಕೊಟ್ಟೂರು 17ನೇ ಶತಮಾನದಿಂದಲೂ ಕೂಡ ಧಾರ್ಮಿಕ ಐತಿಹ್ಯವನ್ನು ಹೊಂದಿದೆ. 17ನೇ ಶತಮಾನದಲ್ಲಿ ವೀರಶೈವ ಧರ್ಮ ಪ್ರಚಾರ ಮಾಡಲು ಪಂಚಗಣಾಧೀಶ್ವರರು ಭೂಮಿಗೆ ಬಂದರು ಎಂಬ ಬಗ್ಗೆ ಐತಿಹ್ಯವಿದೆ. ಕೊಟ್ಟೂರು ಬಸವೇಶ್ವರ ಜಾತ್ರಾ ಮಹೋತ್ಸವ ಬಹಳ ಸಡಗರ ಸಂಭ್ರಮದಿಂದ ಜರುಗುತ್ತದೆ. ಕತ್ತಲೆಯಲ್ಲಿ ದೀಪ ಬೆಳಗಿದಂತೆ, ಬತ್ತಿದ ಕೆರೆಗೆ ನೀರು ಹರಿದು ಬಂದಂತೆ, ಬಾಯಾರಿದವರ ಬಳಿ ನೀರ ತೊರೆ ಹರಿದಂತೆ ಕೊಟ್ಟೂರಿಗೆ ಜಂಗಮ ಸ್ವರೂಪಿ ಕೊಟ್ಟೂರೇಶ್ವರ ಸ್ವಾಮಿ ಬಂದು ನೆಲೆಸಿದರು ಎಂಬ ಬಗ್ಗೆ ಜನರಲ್ಲಿ ತೀವ್ರ ನಂಬಿಕೆ ಇದೆ. ಧಾರ್ಮಿಕ ಪರಂಪರೆಯನ್ನು ಪೂರ್ವದಿಂದಲೂ ಕೊಟ್ಟೂರು ರೂಢಿಸಿಕೊಂಡು ಭಕ್ತಿಯ ಧಾರ್ಮಿಕ ಪರಂಪರೆಯನ್ನು ಹಂಚಿದ್ದಾರೆ. ಇಲ್ಲಿನ ಅನೇಕ ಮಠಗಳು ತಮ್ಮದೇ ಆದ ವಿಶೇಷತೆಯನ್ನು ಪಡೆದುಕೊಂಡಿವೆ. ಫೆಬ್ರವರಿ 12ರಂದು ನಡೆಯುವ ಕೊಟ್ಟೂರು ಜಾತ್ರೆಗೆ ಪಾದಯಾತ್ರೆಗಳ ದಂಡೇ ಹರಿದು ಬರುತ್ತದೆ. ಪಾದಯಾತ್ರೆ ಮಾಡುವವರಿಗೆ ಕೊಟ್ರಯ್ಯನ ಭಕ್ತರು ಸೇವೆಯನ್ನು ಮಾಡುತ್ತಾರೆ. ಹೂವಿನಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ಗೆಳೆಯರ ಬಳಗ ಸತತ 14 ವರ್ಷಗಳಿಂದ ಪ್ರಸಾದ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಅವರು ಪ್ರಸಾದ ಸೇವೆಯನ್ನು ಮುಂದುವರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಉತ್ತಂಗಿಯ ಶ್ರೀ ಸೋಮಶೇಖರ ಮಹಾಸ್ವಾಮಿಗಳು, ಉತ್ತಂಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಶ್ರೀಮತಿ ಗಂಗಾ ಹಾಗೂ ಸಿಬ್ಬಂದಿ ವರ್ಗದವರು ಪಾದಯಾತ್ರೆಗಳಿಗೆ ಔಷಧ ವಿತರಣೆಯನ್ನು ಮಾಡುವ ಮೂಲಕ ಚಾಲನೆಯನ್ನು ನೀಡಿದರು. ಉತ್ತಂಗಿ ಗ್ರಾಮದ ಲೆಕ್ಕಾಧಿಕಾರಿಗಳಾದ ಶ್ರೀಮತಿ ಚೈತ್ರ, ಸುರೇಶ್, ಭದ್ರಗೌಡ, ಬಸವಲಿಂಗಪ್ಪ, ಉತ್ತಂಗಿ ಗ್ರಾಮದ ಹಿರೇಗೌಡರು ಚನ್ನಬಸಪ್ಪ, ಚಿದಾನಂದಯ್ಯ, ಸಿದ್ದೇಶ್ ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಧಾರವಾಡ, ನವಲಗುಂದ, ನರಗುಂದ, ಅಣ್ಣಿಗೆರೆ, ಲಕ್ಷ್ಮೀಶ್ವರ, ಸಿಗ್ಗಾವಿ, ಹತ್ತೂರು, ಬೆಂತೂರು, ಗದಗ, ಮುಂಡ್ರಿಗಿ, ರೋಣ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಈ ಗ್ರಾಮದಲ್ಲಿ ಪ್ರಸಾದ ಸೇವೆಯನ್ನು ತೆಗೆದುಕೊಂಡು ಮುಂದೆ ಸಾಗುತ್ತಾರೆ.